KRDL ಒಂದು ರಸ್ತೆ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ. ಅದು ಎಲಿವೇಟೆಡ್ ಕಾರಿಡಾರ್ ಅಂತೇಳಿ ದೇವನಹಳ್ಳಿ, ವಿಜಯಪುರ, ಹೆಚ್ ಕ್ರಾಸ್, ವೇಮಗಲ್, ಅಲ್ಲಿಂದ ಮಾಲೂರು ಮಾರ್ಗವಾಗಿ ತಮಿಳುನಾಡಿಗೆ ಹೋಗ್ತದೆ ಮತ್ತು ಕೋಲಾರ ಕೂಡ ವೇಮಗಲ್ನಿಂದ ಸಂಪರ್ಕ ಮಾಡೋದು. ಈ 3 ಫೇಸ್ ಅಲ್ಲಿ ಸೇರಿ 2,32,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ವಿ. ಬಹಳ ಪ್ರಾಮುಖ್ಯವಾದಂತ ಇವತ್ತು ಮೊಟ್ಟ ಮೊದಲ ಬಾರಿಗೆ ಪುರಸಭೆಗಳಲ್ಲಿ ದೇವನಹಳ್ಳಿ ಮತ್ತು ವಿಜಯಪುರದಲ್ಲಿ ವೈಟ್ ಟ್ಯಾಪಿಂಗ್ ಅಂದ್ರೆ ಕಾಂಕ್ರೀಟ್ ರೋಡ್ ಅನ್ನ ಸುಮಾರು 25 ಕೋಟಿ ರೂಪಾಯಿಯಲ್ಲಿ ಆಕಾಶ್ ಮೆಡಿಕಲ್ ಕಾಲೇಜಿಂದ ನಂದಿ ಉಪಚಾರವರೆಗೂ ಮತ್ತು ವಿಜಯಪುರದಲ್ಲಿ ಚಿಕ್ಕನಹಳ್ಳಿ ಕೆರೆಯಿಂದ ವೆಂಕಟಾಪುರ ಕೆರೆವರೆಗೂ ಸುಮಾರು 50 ಕೋಟಿ ರೂಪಾಯಿಗಳಲ್ಲಿ ಚತುರ್ಪಥ ರಸ್ತೆಯನ್ನು ಮಾಡಿ ಶಾಶ್ವತವಾಗಿ 20, 30 ವರ್ಷ 40 ವರ್ಷ ಕೂಡ ಇರುವಂತದನ್ನ ಮಾಡಿದ್ವಿ. ಅದಲ್ಲದೆ ಕೆರೆಗಳ ಅಭಿವೃದ್ಧಿಯನ್ನು ತೆಗೆದುಕೊಂಡಿದ್ದೇವೆ, ರಸ್ತೆಗಳ ಅಭಿವೃದ್ಧಿಯನ್ನು ತೆಗೆದುಕೊಂಡಿದ್ದೇವೆ, ಹಲವಾರು ಯೋಜನೆ, ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟಿದೆ. 2023 ಅಕ್ಟೋಬರ್ 2ನೇ ತಾರೀಕು ಒಂದು ನಿರ್ಣಯವನ್ನು ಮಾಡಿ ಗ್ರಾಮಾಂತರ ಪ್ರದೇಶದ ಮಕ್ಕಳು ಕೂಡ ಕಾನ್ವೆಂಟ್ ಮಟ್ಟಿಗೆ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಏನು ಚಿಂತನೆ ಮಾಡಬೇಕಂದಾಗ ಆ ದಿನದ ಕಾರ್ಯಕ್ರಮಕ್ಕೆ ಮಧು ಬಂಗಾರಪ್ಪನವರು ಪ್ರಾಥಮಿಕ ಶಿಕ್ಷಣ ಸಚಿವರು ಕೂಡ ಬಂದರು. ಆ ದಿನ ಒಂದು ನಿರ್ಣಯ ಮಾಡಿ ಕಾನ್ವೆಂಟ್ ಮಟ್ಟಕ್ಕೆ ಗ್ರಾಮಾಂತರ ಪ್ರದೇಶ ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದೊಂದು ಶಾಲೆಯನ್ನು ತೆಗೆದುಕೊಂಡು ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿ ಆ ಶಾಲೆಗೆ CSR ಫಂಡಿಂದ ಅಭಿವೃದ್ಧಿಯನ್ನು ಮಾಡಿ ಆಟದ ಮೈದಾನ, ಕಾಂಪೌಂಡು, ಕುಡಿಯುವ ನೀರು, ಆಟದ ಸಾಮಗ್ರಿ, ಶೌಚಾಲಯ ಎಲ್ಲ ವ್ಯವಸ್ಥೆ ಮಾಡುವುದಕ್ಕೆ 150 ಕೋಟಿ ರೂಪಾಯಿಗಳನ್ನ CSR ಫಂಡ್ ಇಂದ 101 ಪಂಚಾಯತಿ ಹೆಡ್ ಕ್ವಾರ್ಟರ್ ಶಾಲೆಗಳನ್ನ ಇವತ್ತು ನಾಳೆ ಪ್ರಾರಂಭ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇದು ಕಾನ್ವೆಂಟ್ ಮಟ್ಟಕ್ಕೆ ಇರ್ತವೆ. ಅದರ ಮುಖಾಂತರ ಮಕ್ಕಳು ಏನು ರೈತರ ಮಕ್ಕಳಾಗುವುದು, ಬಡವರ ಮಕ್ಕಳಾಗುವುದು, ಗ್ರಾಮಾಂತರ ಪ್ರದೇಶದ ಮಕ್ಕಳು ಒಂದು ಗುಣಮಟ್ಟದ ವಿದ್ಯಾಭ್ಯಾಸ ಪಡೆಯುವಂಥದ್ದು ಇದು 3ನೇ ಬಹಳ ಮುಖ್ಯವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಾಳೆ ಚಾಲನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಡ್ತಾರೆ. ಇವು ಬಹಳ ಮುಖ್ಯವಾದಂತ ವಿಷಯ.